ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಭಾಗ 2 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಈ ಭಾಗ 2 ಅಮೋಘ ಚರಿತ್ರೆಯಲ್ಲಿ ನಾವು ಯೇಸು ಕ್ರಿಸ್ತನು ಬೋಧಿಸಿದಂಥ ಬೋಧನೆ ವಿಷಯವಾಗಿ ಸಾಮ್ಯದಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿತಾ ಇದ್ದೇವೆ. ದೇವಸೇವಕರು ನಮಗೆ ಕಲಿಯುವುದಕ್ಕೆ ಸುಲಭ ಮಾಡುವುದಕ್ಕಾಗಿ 40 ಸಾಮ್ಯಗಳನ್ನು ಹೆಚ್ಚು ಕಡಿಮೆ ಅದನ್ನು 8 ವಿಭಾಗಗಳಾಗಿ ನಮಗೆ ಕಲಿಸ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಇದು ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನೆನೆಸ್ತೇನೆ. ಕಳೆದ ಸಂಚಿಕೆಗಳಲ್ಲಿ ನಾವು ಈ 3ನೇ ಭಾಗವಾಗಿ ಪರಲೋಕ ರಾಜ್ಯ ಮತ್ತು ಪ್ರೀತಿ, ದೇವರೊಂದಿಗಿರುವಂಥ ಪ್ರೀತಿ ಮತ್ತು ಮನುಷ್ಯರೊಂದಿಗಿರುವ ಪ್ರೀತಿ, ಈ ವಿಷಯದಲ್ಲಿ ದೇವಸೇವಕರು ಕಲಿಸ್ತಾ ಇದ್ದರು. ಕ್ಷಮೆ ಕೊಡುವುದರ ಮೂಲಕವಾಗಿ ನಾವು ಇತರರನ್ನು, ನಮ್ಮ ಸಹೋದರನ್ನು ಪ್ರೀತಿಸಬಹುದೆಂಬಂಥ ವಿಚಾರದಲ್ಲಿ ನಮಗೆ ದೇವಸೇವಕರು ಮಾತಾಡಿದರು. ಒಂದು ವೇಳೆ ನಾನು ನೋಡುವಂಥ ಅನೇಕರು ಇದನ್ನು ಕೇಳಿ ಅನೇಕರು ನೀವು ಕ್ಷಮಿಸಿದ್ದೀರಾ, ಕ್ಷಮೆ ಕೊಡದಂಥ ಅನೇಕ ಸಂಗತಿಗಳು ಕ್ಷಮಿಸಿದ್ದೀರಾ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಇವತ್ತು ಕಾರ್ಯಕ್ರಮ ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಸಜಿವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅಷ್ಟೇ ಕಳೆದ ಸಂಚಿಕೆಯಲ್ಲಿ ನೀವು ಕ್ಷಮೆ ಕೊಡುವುದರ ವಿಷಯವಾಗಿ ಒಂದು ಬಹಳ ಸುಂದರವಾಗಿ ಹೇಳಿದ್ದೀರಾ. ನಾನು ನೆನೆಸ್ತೇನೆ ಅನೇಕ ವೀಕ್ಷಕರಿಗೂ ಇದು ಆಶೀರ್ವಾದವಾಗಿತ್ತು ಎಂಬುದಾಗಿ. ಅಷ್ಟು ಇವತ್ತು ಹೇಗೆ ನೀವು ಮಾತಾಡಲಿಕ್ಕೆ ಬಯಸ್ತೀರಾ? ಅಂದರೆ ನಾವು ಅದೇ ಆ ಟಾಪಿಕ್ನ ಅಡಿಯಲ್ಲಿ ನಿಂತು ದೇವರ ರಾಜ್ಯ ಮತ್ತು ಪ್ರೀತಿ ಎಂಬ ವಿಷಯದಲ್ಲಿ 2 ಸಾಮ್ಯಗಳನ್ನು ಈ ಸಂಚಿಕೆಯಲ್ಲಿ ನಮಗೆ ನೋಡೋಣ. ನಾವು ಮೊದಲನೇ ಸಂಚಿಕೆಯಲ್ಲಿ ನೋಡಿದ್ದು ದೇವರನ್ನ ಹೇಗೆ ನಾವು ಪ್ರೀತಿಸಬೇಕು ಅಂತ. ಯಾಕಂದರೆ ದೇವರನ್ನ ನಾವು ಪ್ರೀತಿಸಲಿಕ್ಕೆ ಅನೇಕ ಕಾರಣಗಳಿದ್ದಾಗ್ಯೂ ಅತಿ ಮುಖ್ಯ ಕಾರಣ ದೇವರು ನಮ್ಮನ್ನು ಬಹಳವಾಗಿ ಕ್ಷಮಿಸಿದ್ದಾನೆ, ಧಾರಾಳವಾಗಿ ಕ್ಷಮಿಸಿದ್ದಾನೆ. ಹೆಚ್ಚು ಕ್ಷಮಿಸಿದವನು ಹೆಚ್ಚು ಪ್ರೀತಿಸ್ತಾನೆ, ಹೆಚ್ಚು ತ್ಯಾಗ ಮಾಡ್ತಾನೆ. ಅದು ನಾವು 50 ಮತ್ತು 500 ಏನು ದಿನಾರಿ ಸಾಲ ಕ್ಷಮಿಸಿದ ಆ ಸಾಮ್ಯದಿಂದ ನಾವು ನೋಡಿಕೊಂಡೆವು. ಆಮೇಲೆ ಕಳೆದ ಸಂಚಿಕೆಯಲ್ಲಿ ನಾವು ಇನ್ನೊಂದು ಸಾಮ್ಯ, ಅಂದರೆ ಮನುಷ್ಯನೊಟ್ಟಿಗೆ ನಾವು ಹೇಗೆ ಕ್ಷಮಿಸಬೇಕು, ಕ್ಷಮಿಸುವುದರ ಮೂಲಕ ಅವನನ್ನು ನಾವು ಹೇಗೆ ಪ್ರೀತಿಸಬೇಕು ಎಂಬುದಾಗಿ ನೋಡಿಕೊಂಡೆವು. ಅಂದರೆ 50 ಕೋಟಿ ರೂಪಾಯಿ ಯಜಮಾನನು ಕ್ಷಮಿಸಿದ ಆ ದಾಸನು 800 ರೂಪಾಯಿ ಕೊಡಬೇಕಾದ ಆ ದಾಸನನ್ನು ಕ್ಷಮಿಸದೇ ಇದ್ದದ್ದು ಅಲ್ವಾ? ಅದು ಬಹಳ ಒಂದು ಕೆಟ್ಟ ಒಂದು ಮನುಷ್ಯನ ಮನೋಭಾವನೆ, ಮನುಷ್ಯನಿರ್ತಕ್ಕಂಥ ನೀಚತನ ಎಷ್ಟು ಅಂತ ದೇವರಲ್ಲಿ ತೋರಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಕ್ಷಮಿಸಿದ ಅದೇ ಆಧಾರದಲ್ಲಿ ನಾವು ಇತರರನ್ನು ಕ್ಷಮಿಸಬೇಕು. ನಾವು ಪ್ರತ್ಯೇಕವಾಗಿ ನೋಡಿಕೊಂಡದ್ದು, ನಾವು ಕೇವಲ ಕ್ಷಮಿಸುವುದಂತ ಹೇಳಿದರೆ ಬಾಯಿಂದ ಹೇಳುವುದು ಮಾತ್ರವಲ್ಲ, ಹೃದಯದಿಂದ ನಾವೇನು ಮಾಡಬೇಕು, ಕ್ಷಮಿಸಬೇಕು ಅಂತೇಳಿ. ಈ ಹೃದಯದಿಂದ ನಾವು ಒಬ್ಬ ವ್ಯಕ್ತಿಯನ್ನು ಕ್ಷಮಿಸಿದ್ದೇವೆ ಅಂತ ಹೇಗೆ ಅರ್ಥ ಆಗುವಂಥದ್ದು? ಯಾಕಂದರೆ ಹೃದಯ ನೋಡೋಕ್ಕಾಗಲ್ಲ, ಬಾಯಿ ಹೇಳುವುದೇ ನಾವು ಅರ್ಥ ಮಾಡಿಕೊಳ್ತೇವೆ. ಅಂದರೆ ನಾನೀಗ ನಿಮ್ಮನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದರೆ ನೀವು ತಿಳ್ಕೊಳ್ತೀರ, ಹೌದು ಕ್ಷಮಿಸಿದ್ದೇನೆ ಅಂತ, ಅವರು ಕ್ಷಮಿಸಿದಾರಂತ. ಆದರೆ ನನ್ನ ಹೃದಯದಿಂದ ನಾನು ಕ್ಷಮಿಸಬೇಕು, ಬಾಯಿಂದಲ್ಲ. ಹೃದಯದಿಂದ ಕ್ಷಮಿಸಿದ್ದೇನೆ ಎಂಬುದಕ್ಕೆ ನಮ್ಮ ಹೃದಯ ಟೆಸ್ಟ್ ಮಾಡಲಿಕ್ಕೆ ಒಂದೇ ಒಂದು ಟೆಸ್ಟ್. ಅದೇನಂತಂದರೆ, ಈಗ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಅಂತ ಇಟ್ಟುಕೊಳ್ಳಿ, ಬಾಯಿಂದ ಹೇಳಿದೆ. ಆದರೆ ಸ್ವಲ್ಪ ದಿವಸ ಆದಾಗ ನಿಮಗೊಂದು ದೊಡ್ಡ ಅನಾಹುತ ಸಂಭವಿಸಿತು, ನಿಮ್ಮ ಬಗ್ಗೆ ಏನೋ ದೊಡ್ಡ ಕೆಟ್ಟ ಸಂಗತಿ ನಾನು ಕೇಳಬೇಕಾಗಿ ಬಂತು. ಆವಾಗ ನನ್ನ ಹೃದಯ ನಿಮಗುಂಟಾದ ಆ ಅವಸ್ಥೆಯ ಕುರಿತು ಯಾವ ಮನೋಭಾವನೆ ತಾಳಿದೆ ಎಂಬುದೇ ನಾವು ಕ್ಷಮಿಸಿದ್ದೇವೆ ಇಲ್ಲವೋ ಅಂತ ಅರ್ಥ ಆಗುವಂಥದ್ದು. ನಿಮಗೊಂದು ಅನಾಹುತ ಸಂಭವಿಸಿದಾಗ ನನ್ನ ಹೃದಯ ಸಂತೋಷ ಪಡ್ತಾ ಇದ್ದರೆ ಅದರ ಅರ್ಥ ನಾನು ನಿಮ್ಮನ್ನು ಹೃದಯದಿಂದ ಕ್ಷಮಿಸಿಲ್ಲ, ಬಾಯಿಂದ ಮಾತ್ರ ಕ್ಷಮಿಸಿದ್ದೇನೆ ಅಂತ. ನಿಮಗೆ ಒಂದು ಒಳ್ಳೆಯದು ಸಂಭವಿಸಿದಾಗ ನನ್ನ ಹೃದಯ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾಯಿತ್ತು? ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಬರ್ತಾಯಿತ್ತಾ? ನಿಮ್ಮ ಮೇಲೆ ಮತ್ತೆ ಸಿಟ್ಟಾಗ್ತಾ ಇತ್ತಾ? ನಿಮಗೊಂದು ಒಳ್ಳೆಯದು ಬರುವಾಗ ನನ್ನ ಹೃದಯ ನಿಮ್ಮ ವಿಚಾರದಲ್ಲಿ ದುಃಖ ಪಡ್ತಾ ಇದ್ದರೆ ನಾನು ನಿಮ್ಮನ್ನು ಕ್ಷಮಿಸಿಲ್ಲ. ನಿಮಗೊಂದು ಒಳ್ಳೆಯದು ಬಂದಾಗ ನನ್ನ ಹೃದಯ ನಿಮ್ಮ ವಿಚಾರದಲ್ಲಿ ಸಂತೋಷಪಟ್ಟರೆ ನಾನು ನಿಮ್ಮನ್ನು ಕ್ಷಮಿಸ್ತೇನೆ. ನಿಮಗೊಂದು ಕೇಡು ಉಂಟಾದಾಗ ನನ್ನ ಹೃದಯ ನಿಮ್ಮ ವಿಚಾರದಲ್ಲಿ ದುಃಖಪಟ್ಟರೆ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಅಂತ ಅದರ ಅರ್ಥ. ಅದೇ ಟೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದರೆ. ಬೇರೆ ಯಾವ ರೀತಿಯಲ್ಲಿ ನಮಗೆ ಹೃದಯದಿಂದ ಕ್ಷಮಿಸಿದ್ದೇವೆ ಅಂತ ಟೆಸ್ಟ್ ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ನಮ್ಮ ಹೃದಯ ಏನು ಹೇಳ್ತದೆ, ಅವನಿಗೆ ಆಗಬೇಕಾದ ಗತಿ ಬಂತು ಅಂತ. ಹೌದು, ನಾವು ಹೇಳ್ತೇವೆ. ಅದರ ಅರ್ಥ ಏನು? ನಾವು ಅವನ್ನ ಕ್ಷಮಿಸಲೇ ಇಲ್ಲ, ಯಾಕಂದರೆ ಬಾಯಿಂದ ಹೇಳಿದ್ದೇವೆ, ಹೃದಯ ಇನ್ನೂ ಕ್ಷಮಿಸಿಲ್ಲ ಅಂತ ಅರ್ಥ. ಅದರಿಂದ ಇನ್ನೊಬ್ಬನಿಗೆ ಉಂಟಾಗುವ ಒಳ್ಳೆಯದು ಕೆಟ್ಟದರ ಆ ಅನುಭವವನ್ನು ನೋಡಿ ನಮ್ಮ ಹೃದಯ ನಮ್ಮಲ್ಲಿ ಏನು ಹೇಳ್ತದೆ ಅದೇ ಕ್ಷಮಿಸಿದೆವೋ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದರಿಂದ ನಾವು ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಅಂತ ಸ್ವಾಮಿ ಹೇಳುವಂಥದ್ದು, ಹೃದಯದಿಂದ ಕ್ಷಮಿಸದೆ ಹೋದರೆ
ಹಾಗೆ ಕ್ಷಮಿಸಿದರೆ ಮಾತ್ರವೇ ಅಂತಹ ವ್ಯಕ್ತಿಯನ್ನು ನಮಗೆ ಹೃದಯದಿಂದ ಪ್ರೀತಿಸುವುದಕ್ಕಾಗಿ ಸಾಧ್ಯ. ಅದರಿಂದ ಕೇವಲ ಪ್ರೀತಿ ದೇವರೊಂದಿಗೆ ಮಾತ್ರವಲ್ಲ, ನಮ್ಮ ಸಹೋದರರೊಂದಿಗೂ ನಾವು ಪ್ರೀತಿಸುವವರಾಗಿರಬೇಕು. ಅದು ಬಹಳ ಮುಖ್ಯವಾದ ಸಂಗತಿ. ಇನ್ನು ನಾವು ಇವತ್ತು ಲೂಕನ ಸುವಾರ್ತೆಗೆ ಹೋಗೋಣ. ಲೂಕನ ಸುವಾರ್ತೆ ಅದರ 10ನೇ ಅಧ್ಯಾಯದ 30ನೇ ವಾಕ್ಯದಿಂದ ಯೇಸು ಸ್ವಾಮಿ ಹೇಳುವಂತಹ ಇನ್ನೊಂದು ಸಾಮ್ಯ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆಲ್ಲರಿಗೂ ಬಹಳ ಗೊತ್ತಿರತಕ್ಕಂತಹ ಒಂದು ಸಾಮ್ಯ, ಒಳ್ಳೆಯ ಸಮರ್ಯದವನ ಸಾಮ್ಯ. ಸಾಮಾನ್ಯವಾಗಿ ದೇವಸೇವಕರು ಮಾತ್ರವಲ್ಲ, ರಾಜಕೀಯ ಮುಖಂಡರು ಸಹ ಈ ಸಾಮ್ಯವನ್ನು ಒಳ್ಳೆಯ ಸಮರ್ಯದವನ ಉದಾಹರಣೆ ವಿವರಿಸಿದ್ದನ್ನು ನಾವು ನೋಡ್ತೇವೆ ಅಲ್ವಾ. ಗುಡ್ ಸಮರಿಟನ್ ಎಂಬುವಂಥದ್ದು ಒಂದು ಫ್ರೇಸ್, ಅದು ಅಂದರೆ ಅದೆಲ್ಲರೂ ಉಪಯೋಗಿಸ್ತಾರೆ. ಅವನೊಬ್ಬ ಗುಡ್ ಸಮರಿಟನ್ ಅಂದರೆ ಅರ್ಥ ಏನು? ಒಳ್ಳೆಯ ಸಮರ್ಯದವನು ಅಂತ. ಅದೆಲ್ಲಿಂದ ಬಂದದ್ದು? ಈ ಸ್ವಾಮಿ ಹೇಳಿದಂತಹ ಈ ಸಾಮ್ಯದಿಂದ ಬಂದಂಥದ್ದು. ಅದು ನಾವು ಬಹಳಷ್ಟು ಕಲಿಯಬೇಕಾದಂಥ ಒಂದು ಸಾಮ್ಯ. ಸಮಯ ನಮ್ಮ ಮುಂದೆ ಬಹಳ ಕಡಿಮೆ ಇರುವುದರಿಂದ ಇದನ್ನು ಇನ್ನೊಂದು ಸಾಮ್ಯವನ್ನು ಸಾಧ್ಯವಾದರೆ ನಮಗೆ ನೋಡೋಣ. ನಮಗೆ ಪಕ್ಕನೆ ಅದನ್ನು ನಮ್ಮ ಓದಿದ ಮೇಲೆ ಆ ಸಾಮ್ಯಕ್ಕೆ ಬರೋಣ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಎಂದು ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನಂತೂ ಅದರಂತೆ ಮಾಡು ಎಂದು ಹೇಳಿದನು. ಇಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸು ಸ್ವಾಮಿಯನ್ನು ಪರೀಕ್ಷಿಸುವುದಕ್ಕಾಗಿ ನಾನು ನಿತ್ಯ ಜೀವವನ್ನು ಹೊಂದುವುದಕ್ಕೆ ಏನು ಮಾಡಬೇಕೆಂಬ ಒಂದು ಪ್ರಶ್ನೆಯೊಂದಿಗೆ ಬರ್ತಾ ಇದ್ದಾನೆ. ಸ್ವಾಮಿ ಅವನಿಗೆ ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ ಎಂಬುದಾಗಿ ಕೇಳಿದ. ಅದಕ್ಕೆ ಅವನು ದೇವರನ್ನ ಪೂರ್ಣ ಹೃದಯದಿಂದ ಪ್ರಾಣದಿಂದ ಪ್ರೀತಿಸಬೇಕು ಅಂತ ದೇವರು ಹೇಳಿದ್ದಾರೆ, ನಿನ್ನಂತೆ ನೆರೆಯವನನ್ನು ಪ್ರೀತಿಸಬೇಕು ಅಂತ ಹೇಳಿದ್ದಾರೆ ಅಂತಂದರು. ಸ್ವಾಮಿ ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಸರಿಯಾಗಿ ಉತ್ತರ ಕೊಟ್ಟು ನೀನು ಅದರಂತೆ ಮಾಡಿದರೆ ಏನು ಮಾಡ್ತಿ? ಜೀವಿಸ್ತಿ. ಇಲ್ಲಿ ಬಹಳ ಮುಖ್ಯವಾದಂಥ ಸಂಗತಿ, ಈ ಧರ್ಮೋಪದೇಶ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ನಿತ್ಯಜೀವ ಹೊಂದುವುದಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಸ್ವಾಮಿ ಕೇಳ್ತಾ ಇದ್ದಾನೆ, ನೀನು ಏನು ಓದಿದ್ದೀಯಾ, ಏನು ಧರ್ಮಶಾಸ್ತ್ರ ಬಗ್ಗೆ ನನಗೆ ಗೊತ್ತು. ಅವನು ಬಹಳ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾನೆ ಅಲ್ವಾ. ನೀನು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಏನು ಮಾಡಬೇಕು? ಪ್ರೀತಿಸಬೇಕು. ಅದು ಮಾತ್ರವಲ್ಲ, ನಿನ್ನ ನೆರೆಯವನನ್ನು ನಿನ್ನಂತೆ ಏನು ಮಾಡಬೇಕು? ಪ್ರೀತಿಸು. ಅಂದರೆ ಆ 10 ದಶಾಜ್ಞೆಗಳುಳ್ಳಂತಹ ಧರ್ಮಶಾಸ್ತ್ರವನ್ನು ಅವನು ಅದನ್ನು 2 ಆಜ್ಞೆಯಾಗಿ ಮಾಡಿ ಬಹಳ ಸುಂದರವಾಗಿ ಯೇಸು ಸ್ವಾಮಿಗೆ ಹೊಸ ಒಡಂಬಡಿಕೆಯ ಆ ಒಂದು ಸಂಕ್ಷಿಪ್ತ ರೂಪವನ್ನೇ ಸ್ವಾಮಿಗೆ ವಿವರಣೆ ಮಾಡ್ತಾ ಇದ್ದಾನೆ. ಅಂದರೆ ಒಳ್ಳೆ ಬೈಬಲ್ ನಾಲೆಜ್ ಇರತಕ್ಕಂತಹ, ಒಳ್ಳೆಯ ಅರಿವು ಇರತಕ್ಕಂತಹ ಒಬ್ಬ ವ್ಯಕ್ತಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮತ್ತು 29ನೇ ವಚನದಲ್ಲಿ ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕಾಗಿ ಅವನು ಸ್ವಾಮಿಗೆ ಮತ್ತೊಂದು ಪ್ರಶ್ನೆ ಹೇಳ್ತಾ ಇದ್ದಾನೆ, ನನ್ನ ನೆರೆಯವನು ಯಾರು ಎಂಬುದಾಗಿ. ಆವಾಗ ಯೇಸು ಸ್ವಾಮಿ ಒಳ್ಳೆಯ ಸಮಯದವನ ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಕೊನೆಗೆ ಅವನಿಗೆ ಹೇಳುವಂಥ ಒಂದು ಮಾತಿದೆ, ಹೋಗು, ನೀನು ಅದರಂತೆ ಮಾಡು. ಈಗ ಅವನ ಪ್ರಶ್ನೆ ಏನಾಗಿತ್ತು? ಒಳ್ಳೆಯ ನೆರೆಯವನು ಯಾರು ಎಂಬುದಾಗಿ. ಸಮರ್ಯದವನ ಸಾಮ್ಯವನ್ನು ಹೇಳಿದ ಮೇಲೆ ಸ್ವಾಮಿ ಕೊನೆಗೆ ಅವನಿಗೆ ಹೇಳಿದೆ, ನೀನು ಹೋಗಿ ಅದರಂತೆ ಮಾಡು ಅಲ್ವಾ. ಯಾಕೆ ಸ್ವಾಮಿ ಅದನ್ನು ಅವನಿಗೆ ಹೇಳಿ ಕಳಿಸಿದ್ದು? ಮಾಡು ಅಂತ ಹೇಳಿ. ಯಾಕಂದರೆ ಅವನಿಗೆ ಅರಿವಿದೆ. ಪ್ರಾರಂಭದಲ್ಲಿ ಶಾಸ್ತ್ರದಲ್ಲಿ ಏನು ಬರೆದಿದೆ, ನಿತ್ಯ ಜೀವನ ಹೊಂದುವುದಕ್ಕೆ ಏನು ಬರೆದಿದೆ ಅಂತ ಅವನಿಗೆ ಗೊತ್ತು. ನೀನು ದೇವರನ್ನು ಪ್ರೀತಿಸಬೇಕು, ಮನುಷ್ಯರನ್ನು ಪ್ರೀತಿಸಬೇಕು ಅಂತ ಅವನಿಗೆ ಗೊತ್ತು. ಆದರೆ ಅವನು ಮಾಡುವುದಿಲ್ಲ. ಯಾಕಂದರೆ ದೇವರಿಗೆ ಹೃದಯ ಗೊತ್ತು ಮನುಷ್ಯಂದು. ಅದಕ್ಕೆ ನಾನು ಹೇಳುವಂಥದ್ದು, ನಮಗೆ
ವಾಕ್ಯ ಎಲ್ಲ ಅರಿವಿದ್ದು ಏನು ಪ್ರಯೋಜನ ಇಲ್ಲ. ಕೆಲವರು ವಾಕ್ಯ ಕಲಿಯುವಂಥದ್ದು ಅರಿವಿಗೋಸ್ಕರ, ಜ್ಞಾನಕ್ಕೋಸ್ಕರ. ನಾವೆಷ್ಟೇ ಅರಿವುಳ್ಳವರಾದರೂ ಯಾವ ಪ್ರಯೋಜನವಿಲ್ಲ. ನಾವು ಅದರಂತೆ ಮಾಡದಿದ್ದರೆ, ಇವನಿಗೆ ಸ್ವಾಮಿ ಹೇಳ್ತಾ ಇದ್ದ, ನೀನು ಹೋಗಿ ಅದರಂತೆ ಮಾಡು. ನಿನಗೆ ಅರಿವಿದ್ದು ನಿತ್ಯ ಜೀವಕ್ಕೆ ನೀನು ಹೋಗುವುದಿಲ್ಲ, ಮಾಡಿದರೆ ನೀನು ನಿತ್ಯ ಜೀವಕ್ಕೆ ಹೋಗ್ತೀಯ ಅಂತ. ಅಂದರೆ ನಿತ್ಯ ಜೀವದ ಮಾರ್ಗ ಅರಿಯುವ ಮಾರ್ಗ ಅಲ್ಲ, ಮಾಡುವ ಮಾರ್ಗ ಅಂತ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದಿದ್ದೇವೆ ಅಲ್ವಾ, 7ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ, ಈ ನನ್ನ ವಾಕ್ಯದಂತೆ ಯಾರು ನಡೆಯುತ್ತಾರೋ, ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆಯಾಗಬಹುದು. ಕೇಳುವವರು ಅರಿಯುವವರು ಅಲ್ಲ, ಮಾಡುವವರು. ಇದು ಬಹಳ ಮುಖ್ಯವಾದಂಥ ಸಂಗತಿ ಕ್ರೈಸ್ತ ಜೀವಿತದಲ್ಲಿ. ಕ್ರೈಸ್ತ ಜೀವಿತ ಕೇವಲ ಕೇಳುವುದು ಏನು ಅರಿಯುವುದು ಅಲ್ಲ, ಅದು ಮಾಡುವಂಥದ್ದು. ಕೇಳಬೇಕು, ಅರಿಯಬೇಕು, ಅದನ್ನು ನಾವು ಪ್ರಾಯೋಗಿಕ ನಡೆಸಬೇಕು. ಇಲ್ಲದಿದ್ದರೆ ಈ ಕೇಳಿದ್ರಿಂದಲೂ ಅರಿತಂದ್ರೂ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಯೇಸು ಸ್ವಾಮಿಯ ಅವನು ಕೇಳಿದ ಪ್ರಶ್ನೆಗೆ ಯಾರು ನೆರೆಯವನು ಎಂಬುದನ್ನು ವಿವರಿಸುವಂಥ ಒಂದು ಸಾಮ್ಯವಾಗಿದೆ, ಒಳ್ಳೆಯ ಸಂವಿಧಾನ ಸಾಮ್ಯ. ಅಂದರೆ ನಾವು ಹೇಗೆ ಇತರನ್ನು ಪ್ರೀತಿಸಬೇಕು, ಹೇಗೆ ನಮ್ಮ ನೆರೆಯವನನ್ನು ನಾವು ಪ್ರೀತಿಸಬೇಕು ಎಂಬುದಾಗಿ ಈ ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನಮಗೆ ಸಾಮ್ಯ ಭಾಳ ಗೊತ್ತು. ಒಬ್ಬ ಮನುಷ್ಯ ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗ್ತಾ ಇದ್ದಾನೆ. ಅವನು ಹೋಗುವ ದಾರಿಯಲ್ಲಿ ಕಳ್ಳರ ಕೈಗೆ ಸಿಕ್ಕಿ ಅವನ ವಸ್ತುವೆಲ್ಲ ಅವರು ಸುಲಿಗೆ ಮಾಡಿ ಗಾಯವಾಗಿ ಅರೆಜೀವವಾಗಿ ಅವನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗುವಂತಹ ಅಂದಿನ ಕಾಲದ ದಾರಿ ಬಹಳ ದುರ್ಗಢವಾದಂತಹ ಸ್ಥಳವಾಗಿತ್ತು, ವಿಲ್ಡರ್ನೆಸ್ ಇತ್ತು. ಅಲ್ಲಿ ಎಲ್ಲ ಕಳ್ಳರು ಅವಿತು ಕೂತು ಬರುವಂತಹ ಸಂಚಾರಿಗಳಿಂದ ಅವರ ವಸ್ತುಗಳನ್ನು ದೋಚಿಕೊಂಡು ಹೋಗುವಂತಹ ಪದ್ಧತಿ ಅವತ್ತಿತ್ತು, ಇವತ್ತೂ ಇದೆ. ಕೆಲವು ಇಂಟೀರಿಯರ್ ಸ್ಥಳಕ್ಕೆ ನಾವೆಲ್ಲ ಹೋಗುವಾಗ ಇವತ್ತು ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಳ್ಳರು ಏನು ಮಾಡ್ತಾರೆ, ಗಾಡಿ ನಿಲ್ಲಿಸಿ ಚಿನ್ನ ಎಲ್ಲ ದೋಚಿಕೊಂಡು ಹೋಗುವಂತಹ ಘಟನೆಗಳು ನಾವು ಕಾಣ್ತಾ ಇದ್ದೇವೆ. ಕೆಲವೊಮ್ಮೆ ನಮಗೂ ಅನುಭವಗಳಾಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಮ್ಮೆ ಗಾಡಿ ನಿಲ್ಲಿಸದೆ ನಾವು ಓದೋದುಂಟು ಕೈ ತೋರಿಸುವಾಗ. ಯಾಕಂದರೆ ಕಳ್ಳರು ಕೆಲವೊಮ್ಮೆ ಅನೇಕ ರೀತಿಯಲ್ಲಿ ಸುಲಿಗೆ ಮಾಡುವಂಥ, ಅಂದಿನ ಕಾಲದಲ್ಲಿ ಆ ರೀತಿ ಸುಲಿಗೆ ಮಾಡ್ತಾಯಿದ್ರು. ಈ ಮನುಷ್ಯ ಅವರ ಕೈಗೆ ಸಿಕ್ಕಿ ಸುಲಿಗೆ ಮಾಡಿದ್ದು ಮಾತ್ರವಲ್ಲ, ಅವನನ್ನು ಅರೆಜೀವವಾಗಿ ಬಿಟ್ಟು ಹೋಗಿದ್ದಾರೆ. ಸತ್ತರು ಅಂತ ಹೇಳಿ ಬಿಟ್ಟು ಹೋದ್ದು, ಆದರೆ ಅವನಿಗೆ ಸ್ವಲ್ಪ ಜೀವ ಇತ್ತು. ಈಗ ಅವನ ಅರೆ ಪ್ರಾಣದಲ್ಲಿ ಅಲ್ಲಿ ಬಿದ್ದಿರುವಾಗ 3 ವ್ಯಕ್ತಿಗಳು ಹಾದು ಹೋಗ್ತಾ ಇದ್ದಾರೆ ಆ ದಾರಿಯಲ್ಲಿ. ಅದರಲ್ಲಿ ಒಬ್ಬನು ಯಾರು? ಒಬ್ಬನು ಲೇವಿಯನು ಅಲ್ವಾ. ಆ ದಾರಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನು ಕಂಡು ವಾರೆಯಾಗಿ ಹೋದನು. ಆಮೇಲೆ ಒಬ್ಬ ಯಾಜಕನು ಬಂದು ಅಲ್ವಾ. ಮೊದಲು ಯಾಜಕ ಬರ್ತಾ ಇದ್ದಾನೆ, ಆಮೇಲೆ ಲೇವಿಯನು ಬರ್ತಾ ಇದ್ದಾರೆ. ಯಾಜಕನು ಲೇವಿಯರು ಅವರ ಕೆಲಸ ಏನು? ಸೇವೆ ಮಾಡುವಂಥದ್ದು ಅಥವಾ ಆತ್ಮಿಕ ಕೂಟಗಳು ನಡೆಸುವಂಥದ್ದು, ಆರಾಧನೆ ನಡೆಸುವಂಥವ್ರು ಅಲ್ವಾ. ಇವರಿಬ್ಬರು ಅಲ್ಲಿ ನಿಲ್ಲದೆ ಹೋದಕ್ಕೆ ಕಾರಣ ಏನು? ಇವರು ಈ ಮನುಷ್ಯನ ಎತ್ತಿಕೊಂಡು ಛತ್ರದಲ್ಲಿ ಬಿಟ್ಟು ಆರೈಕೆ ಮಾಡುವಷ್ಟರೊಳಗೆ ಕೂಟ ಮುಗಿದು ಹೋಗಿರ್ತದೆ. ಆದ್ದರಿಂದ ಅವರಿಗೆ ಪರಸಹಾಯ ಮಾಡುವುದಕ್ಕಿಂತ ಮುಖ್ಯವಾಗಿ ಅನಿಸಿದ್ದು ಆತ್ಮಿಕ ಕೂಟಗಳಾಗಿತ್ತು. ಆದ್ದರಿಂದ ಅವರು ಆತ್ಮಿಕ ಸಂಗತಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರು ಎಂಬುದಾಗಿ ನಮಗೆ ಅನಿಸ್ತದೆ ಅಲ್ಲಿ ಅಲ್ವಾ. ಕೆಲವರು ಏನು ಇನ್ನೊಬ್ಬರಿಗೆ ಪರೋಪಕಾರ ಮಾಡದೇ ಇರಲಿಕ್ಕೆ ಒಂದು ನೆವವಾಗಿ ಏನು ದೇವರನ್ನ ಇಡ್ತಾರೆ ಅಲ್ವಾ. ಈ ಕೊರ್ಬಾನ್ ಎಂಬಂಥ ಒಂದು ಸಿಸ್ಟಮ್ ಹಳೆ ಒಡಂಬಡಿಕೆಯಲ್ಲಿತ್ತು, ಕೊರ್ಬಾನ್ ಕೊಡುವುದು ಅಂತೇಳಿದರೆ. ಅಂದರೆ ತಂದೆ ತಾಯಿಯಂದ್ರನ್ನ ನೋಡುವ ಕರ್ತವ್ಯ ಮಕ್ಕಳದು. ಆದರೆ ಫರಿಸಾಯರಲ್ಲಿ ಕೆಲವು ಗಂಡು ಮಕ್ಕಳು ದೇವರಿಗೆ ಕೊರ್ಬಾನ್ ಕೊಡ್ತಾನೆ. ದೇವರಿಗೆ ಕೊರ್ಬಾನ್ ಕೊಡೋದು ಅಂತ ಹೇಳಿದ್ರೆ ತಂದೆ ತಾಯಿಯನ್ನು ನೋಡಬೇಕಾದ ಹಣವನ್ನು ನಾನು ದೇವರಿಗೆ ಕೊಟ್ಬಿಡ್ತೇನೆ ಅಂತ. ಆಮೇಲೆ ತಂದೆ ತಾಯಿಯನ್ನು ನೋಡುವ ಜವಾಬ್ದಾರಿಯಿಂದ ಅವನಿಗೆ ಬಿಡುಗಡೆ ಆಯಿತು ಅಂತ. ಇಂತಹ ಒಂದು ಪದ್ಧತಿ ಯೆಹೂದ್ಯರಲ್ಲಿತ್ತು. ಅದಕ್ಕೆ ಯೇಸು ಸ್ವಾಮಿ ಅದನ್ನು ಖಂಡಿಸ್ತಾ ಇದ್ದಾನೆ. ನಿನ್ನ ತಂದೆ ತಾಯಿಯಿಂದ ನೀನು ಸನ್ಮಾನಿಸುವಂತ ದೇವರು ಹೇಳ್ತಾ ಇದ್ದಾನೆ. ನಿನ್ನ ತಂದೆ ತಾಯಿಗೆ ಸಲ್ಲಬೇಕಾದದನ್ನು ನೀನು ದೇವರಿಗೆ ಕೊಟ್ಟು ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿಯಿಂದ ನೀನು ನುಸುಳಿಕೊಳ್ಬೇಡ ಅಂತ ಸ್ವಾಮಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಅಂದರೆ ದೇವರನ್ನ ಪ್ರೀತಿಸಬೇಕು, ನಿನ್ನ ತಂದೆ ತಾಯಿಯಿಂದ ನೀನೇನು ಮಾಡಬೇಕು? ಪ್ರೀತಿಸಲೇಬೇಕು. ಅಲ್ಲದೆ ನಾನು ತಂದೆ ತಾಯಿಗೂ ಮಾಡಬೇಕಾದನ್ನು ದೇವರಿಗೆ ಮಾಡ್ತೇನೆ ಅಂತ ಹೇಳಿದರೆ ಅದರಲ್ಲಿ ಅರ್ಥ ಇಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಅಂದರೆ ಈ ರೀತಿ ಏನು ದೇವರ ನೆವ ಹೇಳಿಕೊಂಡು ಸಹೋದರನನ್ನು ತಿರಸ್ಕಾರ ಮಾಡಿ ಓರೆಯಾಗಿ ಹೋಗುವಂತಹ ಅನೇಕ ಜನರು ಅಂದಿನ ಕಾಲದಲ್ಲಿದ್ದರು. ಇಲ್ಲಿ ಈ ಯಾಜಕರು ಮತ್ತು ಲೇವಿಯರು ಪಾಪ ಮಾಡ್ತಾ ಇದ್ದಾರೆ ನಿಜವಾಗಿ. ಯಾಕಂದರೆ ಬೈಬಲ್ನಲ್ಲಿ 2 ರೀತಿಯ ಪಾಪ, ಒಂದು ಸಿನ್ ಆಫ್ ಕಮಿಷನ್, ಇನ್ನೊಂದು ಸಿನ್ ಆಫ್ ಒಮಿಷನ್. ಒಮಿಷನ್ ಅಂತ ಹೇಳಿದರೆ ಮಾಡಬೇಕಾದ್ದನ್ನು ನಾನು ಮಾಡದಿದ್ದರೆ ಪಾಪ,
ಈಗ ಪ್ರಾರ್ಥನೆ ಮಾಡಬೇಕು, ನಾನು ಮಾಡದಿದ್ದರೆ ಏನದರ ಅರ್ಥ? ಪಾಪ. ನಾನು ಪಾಪ ಮಾಡಿದೆ. ಅದಕ್ಕೆ ಶಮೂವೇಲ್ ಹೇಳ್ತಾ ಇದ್ದಾನೆ, ನಾನು ಪ್ರಾರ್ಥನೆ ಮಾಡದೆ ನಿನಗೆ ಪಾಪ ಮಾಡಿದಂಗೆ ಆಗ್ತದೆ ಅಂತ ಶಮೂವೇಲ್ ಹೇಳ್ತಾ ಇದ್ದಾನೆ ಅಲ್ವಾ. ಅದೇ ರೀತಿ ಸಹಾಯ ಮಾಡಬೇಕಾದವನಿಗೆ ನಾನು ಸಹಾಯ ಮಾಡದಿದ್ದರೆ ನಾನೇನು ಮಾಡ್ತೇನೆ? ಪಾಪ ಮಾಡ್ತೇನೆ. ನೋಡಿ, ಇವರು ಪ್ರತ್ಯಕ್ಷವಾಗಿ ಸಿನ್ ಆಫ್ ಕಮಿಷನ್ ಏನು ಮಾಡಿ ಅವನಿಗೆ ಒಡೆದು ಏನು ಪಾಪ ಮಾಡಲಿಲ್ಲ, ಆದರೆ ಅವನನ್ನು ನೋಡಿ ವಾರೆಯಾಗಿ ಹೋದದ್ದು ದೇವರ ದೃಷ್ಟಿಯಲ್ಲಿ ಏನು ಪಾಪ. ಯಾಕಂದರೆ ಅವನು ಅರ್ಹತನಾದಂತಹ, ಅವನ ಸಹಾಯಕ್ಕೆ ಅರ್ಹತೆ ಉಳ್ಳಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ನಾವು ಸಹಾಯ ಮಾಡದೆ ಹೋದರೆ ನಾವೇನು ಮಾಡ್ತೇವೆ? ಪಾಪ ಮಾಡ್ತೇವೆ. ನಾನು ಕಳೆದ ದಿವಸ ಕಾರಲ್ಲಿ ಒಂದು ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಹೋದಾಗ, ನಾನು ಮಗಳು ಕಾರಲ್ಲಿದ್ದೆವು. ನನ್ನ ಮಿಸ್ಸಸ್ಸು ಒಂದು ಕೆಲಸಕ್ಕೋಸ್ಕರ ಕಚೇರಿಗೆ ಹೋಗಿದ್ಳು. ನಾನು ಅಲ್ಲಿ ಕೂತಿರುವಾಗ ಒಬ್ಬ ಮನುಷ್ಯ ಅಲ್ಲಿಂದ ಯಾರೋ ಓಡಿಸ್ಕೊಂಡು ಬರ್ತಾಯಿದ್ರು. ನಾನು ನೋಡುವಾಗ ಅವನ ಮೈ ಮೇಲೆ ಒಂದು ಟೀ ಶರ್ಟ್ ಇದೆ, ಬಾಕಿ ಎಲ್ಲ ಬೆತ್ತಲೆ ಆಗಿದ್ದಾನೆ. ಯೌವನಸ್ಥನಾದ ಮನುಷ್ಯ, 25 ವರ್ಷ ಇರ್ಬೋದು, ದೊಡ್ಡ ಒಬ್ಬ ಮನುಷ್ಯ. ಅವನು ಹುಚ್ಚ. ಅವರು ಓಡಿಸ್ತಾ ಇದ್ರು. ನನ್ನ ಕಾರ್ ಹತ್ರ ಬಂದರು. ಅವಾಗ ಮಗು ಇದೆ ಅಂತ ಹೇಳ್ಬಿಟ್ಟು ನಾನು ಅವಳ ಕಣ್ಣು ಮುಚ್ಚಿ ಅವನಿಗೆ ಆ ಕಡೆ ಹೋಗು ಅಂತ ಹೇಳಿದೆ. ಆಮೇಲೆ ನನಗೆ ಬಹಳ ದುಃಖ ಆಯಿತು. ನಾನು ನೋಡಿದೆ ಏನಾದರೂ ಒಂದು ಬಟ್ಟೆ ನನ್ನ ಕಾರಲ್ಲಿ ಇದೆಯಾ ಅಂತ. ನನ್ನ ಮಿಸ್ಸಸ್ ಬಂದ ಮೇಲೆ ಅವನಿಗೊಂದು ಬಟ್ಟೆ ಖರೀದಿಸಿ ಕೊಟ್ಟು ನಾನು ಹೋಗಬೇಕು ಅಂತ ತೀರ್ಮಾನ ತಗೊಂಡು ಕೂತೆ. ಅವಳು ಬರೋದು ತಡವಾಯಿತು. ಅಷ್ಟರಲ್ಲಿ ಅವನು ಬಹಳ ದೂರ ಹೋಗಿಬಿಟ್ಟ. ಅವಳು ಬಂದ ಮೇಲೆ ನಾವು ಬೇರೆ ಏನೋ ತರಾತುರಿಂದ ಹೋಗ್ಬೇಕಂತ ನನಗೆ ಅದು ಹೋಗಲಿಕ್ಕೆ ಆಗಲಿಲ್ಲ. ನನಗೆ ಇನ್ನೂ ಆ ನೋವು ನನ್ನ ಹೃದಯದಿಂದ ಹೋಗಿಲ್ಲ. ನನಗೆ ಅವನಿಗೊಂದು ಬಟ್ಟೆ ಅವನು ಆಗ್ತಾನೋ, ಅವನ ಪ್ರತಿಕಾರ ಏನು ಅಂತ ನನಗೆ ಗೊತ್ತಿಲ್ಲ, ಅವನು ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ನಾವು ನಮ್ಮ ಕಾಣುವಂತಹ ಸಹೋದರನನ್ನು ಪ್ರೀತಿಸದೇ ಹೋದರೆ ನಾವು ಸುವಾರ್ತೆ ಸಾರಿ ಏನು ಪ್ರಯೋಜನ? ಈ ರೀತಿ ಒಂದು ಮನೋಭಾವನೆ ನಮಗೆ ಬರಬೇಕು. ನಾವು ಇತರರನ್ನು ಪ್ರೀತಿಸಬೇಕು, ಅವರ ಮೇಲೆ ಕರುಣೆ ತೋರಿಸಬೇಕು. ಅದಕ್ಕೋಸ್ಕರ ದೇವರು ನಮಗೆ ಕರುಣೆ ತೋರಿಸಿದ್ದಾನೆ. ಅಂದರೆ ದೇವರ ನೆವ ಹೇಳಿಕೊಂಡು ನಾವು ಸಹೋದರನನ್ನು ಸಹೋದರನಿಗೆ ಸಹಾಯ ಮಾಡದೆ ನಾವು ಬಿಟ್ಟು ಬಿಡಬಾರ್ದು. ಆಗಿಯೂ ಆ ಲೇವಿ ಮತ್ತು ಯಾಜಕ ಅಲ್ಲಿ ಪಾಪ ಮಾಡುತ್ತಿರುವುದು. ಆ್ಯಕ್ಚುಲಿ ನೀವು ಹೇಳುವಾಗ ಕೆಲವರು ಕೆಲವರು ಸಹಾಯ ಮಾಡಲಿಕ್ಕೆ ಇಲ್ಲ ಅಂತೇಳಿ ದೇವರ ನೇಮಗಳನ್ನು ಹೇಳ್ತಾರೆ, ಮಾಡಲಿಕ್ಕೆ ಬೇಡ ಅವರಿಗೆ. ಹೌದು, ಸಹಾಯ ಮಾಡಲಿಕ್ಕೆ ನೀವು ಹೇಳಿದಾಗೆ ನನಗೆ ಕರುಣೆ ತೋರಬೇಕಾಗಿ ಬಂತು, ಆದರೆ ಕೆಲವರಿಗೆ ಕರುಣೆ ತೋರುವುದೇ ಇಲ್ಲ, ಸಹಾಯ ಮಾಡಬೇಕಾಗಿ ಇಲ್ಲ. ಆದ್ದರಿಂದ ದೇವರ ಸೇವೆ, ದೇವರು ಅಂತೇಳಿ ನೆವ ಹೇಳ್ಕೊಂಡು ನುಣುಚಿಕೊಳ್ತಾರೆ. ಹೌದಲ್ವಾ? ಈಗ ನಾವು ಬಸ್ಸಲ್ಲಿ ಹೋಗುವಾಗ ಬಸ್ಸಲ್ಲಿ ಅನೇಕ ಇನ್ಸ್ಟ್ರಕ್ಷನ್ ಬರೆದಿರ್ತಾರೆ, ವಾಂತಿ ಮಾಡಬೇಡಿ, ಮತ್ತು ಕೈ ಕಾಲು ಹೊರಗೆ ಹಾಕಬೇಡಿ ಅಂತೇಳಿ ಅಲ್ವಾ. ಒಬ್ಬ ಇದನ್ನು ಓದ್ತಾ ಇದ್ದಾನಂತೆ. ಅವಾಗ ಒಬ್ಬ ಭಿಕ್ಷುಕ ಹೊರಗೆಯಿಂದ ಬಂದಂತೆ, ಏನಾದ್ರು ಕೊಡಮ್ಮ ಅಂತೇಳಿ. ಅವಾಗ ಅವನ ಓದಿಬಿಟ್ಟು ಹೇಳಿದನಂತೆ, ಕೈ ಕಾಲು ಹೊರಗೆ ಹಾಕಬಾರ್ದು ಅಂತ. ಅಂದರೆ ಅದು ನೋಡಿಬಿಟ್ಟು ಇದರಲ್ಲಿ ಕೂರುವವರು ಯಾರು ಅದನ್ನು ಅವನಿಗೆ ಕೊಡೋಕ್ಕಾಗಲ್ಲ, ಅವನಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ಅದನ್ನು ನೆವು ಮಾಡ್ತಾ ಇದ್ದಾನೆ, ಬಸ್ಸಿನಲ್ಲಿ ಬರೆದು ಇಟ್ಟದನ್ನು. ಆ ರೀತಿ ಕುಂಟು ನಾವು ಹೇಳುವಂಥದ್ದು ನಾವು ನಮಗೆ ಸಹಾಯ ಮಾಡಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾವು ಏನಾದರೂ ಒಂದು ಕಾರಣ ಹುಡುಕು. ಅದು ಈಗ ದೇವರ ಹೆಸರು ಹೇಳಿಕೊಂಡು ಅಂದರೆ ನಿಜವಾಗಿ ನಾವು ದೇವರ ವಾಕ್ಯ ಕಲಿಯುವುದಾದರೆ ಕೂಟಕ್ಕಿಂತ ಆರಾಧನೆಗಿಂತ ಇಂಪಾರ್ಟೆನ್ಸ್ ಯಾವುದು? ಕರುಣೆ ನಾವು ತೋರಿಸಬೇಕು. ಅದಕ್ಕೆ ಸಮುವೇಲಿಗೆ ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆ ಎಂಬುದಾಗಿ. ಅದಕ್ಕೆ ಸ್ವಾಮಿ ಒಂದು ವಾಕ್ಯವನ್ನು ಹಳವಡಂಬಡಿಕೆಯಿಂದ ಹೇಳ್ತಾನೆ, ದೇವರು ಕರುಣೆಗೆ ಮೆಚ್ಚುವಾತನಾಗಿದ್ದಾನೆ, ಯಜ್ಞಕ್ಕಿಂತ ದೇವರಿಗೆ ಕರುಣೆಯೇ ಮುಖ್ಯ ಅಂತ. ನಾನು ವಿಲಿಯಂ ಕೇರಿ ಅವರ ಜೀವಚರಿತ್ರೆ ಓದ್ತಿರುವಾಗ ಒಂದು ದಿವಸ ಒಂದು ಭಾನುವಾರ ವಿಲಿಯಂ ಕೇರಿ ಅವರ ಆರಾಧನೆಗೆ ಸಿದ್ಧತೆ ನಡೆಸ್ತಾ ಇದ್ದರು. ಅವರು ಬ್ಯಾಪ್ಟಿಸ್ಟ್ ಮಿಷನರಿ. ಅವರ ಆರಾಧನೆಗೋಸ್ಕರ ಹೋಗಲಿಕ್ಕೆ ಎಲ್ಲ ಮೆಸೇಜ್ ಎಲ್ಲ ರೆಡಿ ಮಾಡಿ ಇನ್ನೇನು ಹೋಗುವಷ್ಟರಲ್ಲಿ ಒಬ್ಬ ಗವರ್ನರ್ ಆಫೀಸಿನಿಂದ, ಅಂದು ಬ್ರಿಟಿಷರ ಕಾಲ, ಗವರ್ನರ್ ಆಫೀಸಿಂದ ಒಬ್ಬ ಮನುಷ್ಯ, ಒಬ್ಬ ಸಿಪಾಯಿ ಓಡ್ಕೊಂಡು ಬಂದನು ಅವ್ರ ಮನೆಗೆ. ಬಂದು ಹೇಳಿದ್ರಂತೆ, ಸರ್ ಇದು ಗವರ್ನರ್ ಆಫೀಸಿನಿಂದ ನಿಮಗೆ ಬಂದಂತಹ ಒಂದು ಪತ್ರ, ದಯಮಾಡಿ ಅದನ್ನು ಓದಬೇಕು ಅಂತ. ಅವರು ತೆಗೆದು ಓದಿದಾಗ ಗವರ್ನರ್ ಹೇಗೆ ಬರೆದಿದ್ದಾರೆ, ಇಂಗ್ಲೆಂಡ್ನಿಂದ ಒಂದು ರೂಲ್ ಬಂದಿದೆ, ಏನು ಅಂತ ಹೇಳಿದರೆ ಒಂದು ಆರ್ಡರ್ ಬಂದಿದೆ. ಅವತ್ತು ಭಾರತದಲ್ಲಿ ಸತಿ ಪದ್ಧತಿ ಬಹಳ ಜಾಸ್ತಿ ಇತ್ತು. ಅಂದರೆ ಜಾಸ್ತಿ ಅಲ್ಲ, ಸತಿ ಪದ್ಧತಿಯನ್ನೆಲ್ಲರೂ ಪಾಲಿಸಬೇಕಿತ್ತು. ಗಂಡ ಸತ್ತರೆ ಹೆಂಡತಿನೂ ಆ ಚಿತೆಗೆ ಬಿದ್ದು ಏನು ಮಾಡಬೇಕಿತ್ತು, ಸಾಯಬೇಕಿತ್ತು. ಅದರ ವಿರುದ್ಧ ಅನೇಕ ರಿಫಾರ್ಮರ್ಸ್ ಹೋರಾಟ ನಡೆಸಿರುವಂತಹ ಕಾಲ. ಕ್ರೈಸ್ತ ಮಿಷನರು ಅದಕ್ಕೆ ವಿರೋಧವಾಗಿ ಬಹಳಷ್ಟು ಮಾತನಾಡಿದರು. ಇವಾಗ ಅಂದಿನ ಗವರ್ನರ್ ರಾಣಿಯ ಆಜ್ಞೆಯನ್ನು ಇಂಗ್ಲೀಷ್ನಲ್ಲಿ ಬಂದಿದೆ, ಇದು ಸತಿ ಪದ್ಧತಿಯನ್ನು ನಿಲ್ಲಿಸಬೇಕು ಅಂತ, ಬಂಗಾಳದಲ್ಲಿ ಸತಿ ಪದ್ಧತಿಯನ್ನು ನಿಲ್ಲಿಸಬೇಕು ಅಂತ ಆರ್ಡರ್ ಬಂದಿದೆ. ಆದರೆ ಅದು ಸಾಮಾನ್ಯ ಜನರಿಗೆ ಗೊತ್ತಾಗಬೇಕಾದ್ರೆ ಬಂಗಾಳಿ ಭಾಷೆಗೆ ಅದು ಏನಾಗಬೇಕು, ಆ ಆರ್ಡ್ರನ್ನು ತರ್ಜುಮೆ ಮಾಡಬೇಕು. ಆವತ್ತಿನ ಕಾಲದಲ್ಲಿ ಇಂಗ್ಲೀಷ್ನಿಂದ ಬಂಗಾಳಿಗೆ ಭಾಷಾಂತರ ಮಾಡಲಿಕ್ಕೆ ಅರಿವುಳ್ಳಂಥವನು ಯಾರು?
ವಿಲಿಯಂ ಕೇರಿ. ಯಾಕಂದರೆ ವಿಲಿಯಂ ಕೇರಿ ಹೆಚ್ಚು ಕಡಿಮೆ 30ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಸತ್ಯವೇದನ ಭಾಷಾಂತರ ಮಾಡಿದಂಥ ಒಬ್ಬ ಮಿಷನರಿ. ಅವರು ಭಾರತಕ್ಕೆ ಮಾಡಿದ ಬಹಳಷ್ಟು ಕೊಡುಗೆಗಳಿದೆ, ಎಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ಈಗ ಗವರ್ನರ ಈ ಪತ್ರ ಅವರಿಗೆ ಸಿಕ್ಕಿದಾಗ ಅವರಿಗೆ ಸಂತೋಷ ಆಯಿತು. ಒಂದು ನಿಮಿಷ ಮನಸ್ಸು ಹೇಳ್ತೈತಿ, ಇವತ್ತು ಭಾನುವಾರ ಆರಾಧನೆಗೆ ಹೋಗಬೇಕು, ಲೇಟ್ ಆಗ್ತದೆ ಅಂತ. ಆವಾಗ ಅವರ ಮನಸ್ಸು ಹೇಳ್ತಂತೆ, ನಾನು ಆರಾಧನೆಗೆ ಹೋಗಿ ಬರುವಷ್ಟರಲ್ಲಿ ಎಷ್ಟೋ ಮುಗ್ಧರಾದಂಥ ಸಹೋದರರು ಚಿತೆಗೆ ಬಿದ್ದು ಸಾಯ್ತಾರೆ. ಆದ್ದರಿಂದ ಇವತ್ತು ಆರಾಧನೆ ಅಲ್ಲ ಮುಖ್ಯ, ಇವತ್ತು ಯಾವುದು ಇದನ್ನು ಭಾಷಾಂತರ ಮಾಡಿ ಅವರು ಅಲ್ಲಿ ಕೂತು ಅದನ್ನು ಭಾಷಾಂತರ ಮಾಡಿ ಕೊಟ್ರಂತೆ. ಅವತ್ತು ಆರಾಧನೆಗೆ ಹೋಗಲಿಕ್ಕೆ ಅವರಿಗೆ ಆಗಲಿಲ್ಲ. ಏನು ಅದರಿಂದ ನಾವು ಉದ್ದೇಶಿಸುವಂಥದ್ದು? ಆರಾಧನೆ ಬೇಡ ಅಂತ ಅಲ್ಲ ಅಲ್ವಾ, ಅಲ್ಲಿ ಕರುಣೆನೇ ಮುಖ್ಯ. ಒಂದು ಅರ್ಧ ದಿವಸ ತಡ ಆಗಿದರೆ ಎಷ್ಟೋ ಮಂದಿ ಜೀವ ಕಳ್ಕೊಳ್ತಾ ಇದ್ರು ಅಲ್ವಾ. ಇದು ಭಾಳ ಇಂಪಾರ್ಟೆನ್ಸು. ಅಂದರೆ ಆ ಸಹಾಯ ಮಾಡಬೇಕಾದವರಿಗೆ ನಾವೇನು ಮಾಡಬೇಕು? ಸಹಾಯ ಮಾಡಬೇಕು. ಅದೇ ದೇವರ ಆರಾಧನೆ ಎಂಬುವಂಥದ್ದು, ಅದೇ ದೇವರು ಮೆಚ್ಚುವಂಥ ಕಾರ್ಯ ಎಂಬುವಂಥದ್ದು. ಅಲ್ಲದೆ ನಾನು ಇನ್ನೊಬ್ಬನಿಗೆ ಸಹಾಯ ಮಾಡಬೇಕಾದ್ದನ್ನು ನೋಡಿ ವಾರೆಯಾಗಿ ನಾನು ದೇವರ ಬಳಿಗೆ ಬಂದರೆ ದೇವರು ಯಾವತ್ತೂ ನನ್ನನ್ನು ಮೆಚ್ಚುವಾತನಲ್ಲ. ಹಾಗೆ ನಾವು ಇತರರಿಗೆ ಏನು ಮಾಡಬೇಕು? ಪ್ರೀತಿಯನ್ನು ತೋರಿಸಬೇಕು ಅಂತ ದೇವರು ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಧಾರ್ಮಿಕರು ಮತ್ತು ಆತ್ಮಿಕರ ವ್ಯತ್ಯಾಸ ನಾವು ಕಲಿಬೇಕು. ಧಾರ್ಮಿಕರು ಕೂಟಗಳಿಗೆ ಹೋಗಲಿಕ್ಕೆ ಭಾಳ ಉತ್ಸಾಹವುಳ್ಳವರಾಗಿರ್ತಾರೆ, ಬೈಬಲ್ ಓದುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ ಎಲ್ಲ. ಆದರೆ ಸಹೋದರನನ್ನು ಸಹಾಯ ಮಾಡುವುದರಲ್ಲಿ ಅವರಿಗೆ ಕಿಂಚತ್ತು ಏನಿರಲ್ಲ. ಆದರೆ ಆತ್ಮಿಕರು ಹಾಗೆ ಅಲ್ಲ. ಆತ್ಮಿಕರು ಬೈಬಳು ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಕೂಟಗಳು ಇಷ್ಟ ಅವರಿಗೆ. ಅದರೊಂದಿಗೆ ಅವರೇನು ಮಾಡ್ತಾರೆ? ಕಾಣುವ ತನ್ನ ಸಹೋದರನನ್ನು ಅವರು ಪ್ರೀತಿಸ್ತಾರೆ. ನಮ್ಮ ಜೀವಿತದಲ್ಲಿ ನಾನೇನು ಬೇರೆ ಏನು ಹೇಳ್ತೀನಿ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಮಾಡುವಂಥ ಕೆಲವೊಂದು ಸಂಗತಿಗಳನ್ನು ನಾನು ನೋಡಿದಾಗ ಒಂದು ಉದಾಹರಣೆ ನಾನು ಹೇಳ್ತೇನೆ. ನೋಡಿ, ನಮ್ಮ ಹೆಂಡತಿ 2-3 ಮಕ್ಕಳಿರ್ತಕ್ಕಂಥ ಮನೆಯಲ್ಲಿ ಹೆಂಡತಿ ಅಂದರು ಬೆಳಿಗ್ಗೆ ಹೇಳ್ತಾರೆ, ಕಷ್ಟಪಡ್ತಾರೆ ಅವರು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಲಿಕ್ಕೆ, ಅವರ ತಲೆ ಬಾಚಲಿಕ್ಕೆ, ಟಿಫಿನ್ ರೆಡಿ ಮಾಡಿ. 3 ಮಕ್ಕಳಿದ್ರೆ 3 ಟಿಫಿನ್ ರೆಡಿ ಮಾಡಬೇಕು, ಪುಸ್ತಕ ಎಲ್ಲ ತಾಯಿನೇ ಮಾಡಬೇಕು ಅಲ್ವಾ. ಈಗ ಬೆಳಿಗ್ಗೆ 1 ಗಂಟೆಯೊಳಗೆ ಅಥವಾ 1:30 ಗಂಟೆಯೊಳಗೆ ಈ 3 ಮಕ್ಕಳನ್ನು ಡ್ರೆಸ್ ಮಾಡಿ, ಸ್ನಾನ ಮಾಡಿಸಿ, ಬ್ರೇಕ್ಫಾಸ್ಟ್ ಮಾಡಿಸಿ, ಮಧ್ಯಾಹ್ನಕ್ಕಿರುವ ಟಿಫಿನ್ ಕಟ್ಟಿ ಎಲ್ಲ ಮಾಡಿ ಗಾಡಿ ಹತ್ತಿಸ್ಬೇಕು ಈ ತಾಯಿ ಒಬ್ಬಳೆ. ಆವಾಗ ಪವಿತ್ರನಾದ ತಂದೆ, ಭಕ್ತನಾದ ತಂದೆ ಅಲ್ಲಿದ್ದರೆ ಅವನೇನು ಮಾಡ್ತಾನೆ? ಬೈಬಲ್ ಹಿಡ್ಕೊಂಡು ಓದ್ತಾ ಇರ್ತಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ ನನ್ನೊಟ್ಟಿಗೆ ನೀನು ಮಾತನಾಡು ಅಂತ ಹೇಳ್ತಾನೆ. ಆವಾಗ ದೇವರೇನು ನಿಜವಾಗಿ ಹೇಳ್ತಾನೆ ಗೊತ್ತಾ? ನೀನು ಪುಸ್ತಕ ಮಾಡಿಸಿಟ್ಟು ಹೋಗಿ ಹೆಂಡತಿಗೆ ಹೆಲ್ಪ್ ಮಾಡ ಅಂತ ಹೇಳ್ತಾನೆ ಅಲ್ವಾ. ಹಾಗೆ ಕೇಳಿಸ್ಬೇಕು ನಮ್ಮ ಮನಸ್ಸಿನಲ್ಲಿ ದೇವರು ಹೇಳುವುದನ್ನು. ಯಾಕಂದರೆ ಸ್ವಂತ ಶರೀರವಾದಂಥ ಹೆಂಡತಿ ಆ 3 ಮಕ್ಕಳನ್ನು ಕಷ್ಟಪಡುವಾಗ ಗಂಡ ಇಲ್ಲಿ ಕೂತು ಏನು ಮಾಡ್ತಾ ಇರ್ತಾನೆ? ದೇವರೇ ನನ್ನೊಟ್ಟಿಗೆ ಮಾತನಾಡು ಅಂತ. ಏನು ದೇವ್ರು ಮಾತಾಡ್ತಾನೆ? ದೇವ್ರು ಮಾತಾಡೋದಿದೆ, ಫಸ್ಟ್ ಬೈಬಲ್ ಮಾಡಿಚ ಹೋಗಿ ಅವಳಿಗೆ ಹೆಲ್ಪ್ ಮಾಡ ಅಂತ. ಅದೇ ದೇವ್ರು ಮಾತನಾಡುವಂಥದ್ದು. ಇದೇ ನಮ್ಮ ನೆರೆಯವನಂತ ಹೇಳಿದ್ರೆ ಯಾರು? ನಮ್ಮ ಮನೆಯಲ್ಲಿ ಫಸ್ಟ್ ನಮ್ಮ ನೆರೆಯವ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಯಾರು? ಗಂಡನು ಅಲ್ವಾ. ಅದು ಬಿಟ್ಟು ಪಕ್ಕದ ಮನೆಯವನು ಅಲ್ವಾ. ಹೀಗೆ ನಾವು ಇತರರಿಗೆ ಏನು ಮಾಡಬೇಕು? ಸಹಾಯ ಮಾಡದೆ ನಾವು ದೇವರ ಬಳಿಗೆ ಹೋದರೆ ಅದರಿಂದ ಪ್ರಯೋಜನ ಇಲ್ಲ ಅಂತ ಅದರ ಅರ್ಥ ಅಲ್ವಾ. ಈ ಲೇವಿಯನು, ಯಾಜಕನು ಇವನನ್ನು ಬೈಪಾಸ್ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಯಾವ ದೇವರು ಕೇಳ್ತಾನೆ ಅದನ್ನು ಅಲ್ವಾ. ಆದ್ದರಿಂದ ನಾವು ದೇವರ ನೆವ ಹೇಳಿಕೊಂಡು ಯಾವತ್ತೂ ಇತರರಿಗೆ ಪ್ರೀತಿ ತೋರಿಸದೆ ಇರಬಾರದು ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಆ ಭಾಗದಿಂದ ನಮಗೆ ಕಲಿಸ್ತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿ ಹೆಚ್ಚು ಪ್ರಾಯೋಗಿಕ ಜೀವಿತ ಬೋಧನೆ ಮಾಡಿದ್ದು, ನಮಗೆ ನಡೆಸಲಿಕ್ಕೆ ಆಗದದ್ದನ್ನೇ ಸ್ವಾಮಿ ಬೋಧನೆ ಮಾಡಲಿಲ್ಲ. ಬಹಳ ಸರಳವಾದದ್ದು ಮತ್ತು ಪ್ರಾಯೋಗಿಕ ಮಾಡಬೇಕಾದ ಸಂಗತಿಗಳನ್ನು ಹೇಳ್ತಾ ಇದ್ದಾನೆ. ಯಾಕೋಬನ ಅದನ್ನೇ ಹೇಳ್ತಾ ಇದ್ದಾನೆ, ಫೇತ್ ವಿದೌಟ್ ಗುಡ್ ವರ್ಕ್ಸ್. ಅಂದರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ, ಆದರೆ ಅದು ಕ್ರಿಯೆಗಳ ಮೂಲಕ, ಒಳ್ಳೆಯ ಕ್ರಿಯೆಗಳ ಮೂಲಕ ನಾನು ಅದನ್ನು ತೋರಿಸಬೇಕು. ಕ್ರಿಯೆಗಳಿಲ್ಲದ ನಂಬಿಕೆ ಏನು? ಸತ್ತದು ಎಂಬುದಾಗಿ ಅಲ್ವಾ. ಯೇಸುಸ್ವಾಮಿ ಆತನಿಗೆ ಹೇಳ್ತಾ ಇದ್ದಾನೆ, ಈ ಮೂವರಲ್ಲಿ ಯಾರು ನೆರೆಯವನನ್ನು, ಈ ಮೂವರಲ್ಲಿ ಯಾರು ನಿನಗೆ ನೆರೆಯವನು ಅಂತ ಅಲ್ವಾ. ಲೇವಿ, ಯಾಜಕ, ಆಮೇಲೆ ಯಾರು ಬಂದರು? ಒಬ್ಬ ಸಮರಿದವ ಬಂದ ಅಲ್ವಾ. ಸಮರಿದವ ಆ್ಯಕ್ಚುಲಿ ಇವನು ಯಾರು? ಯಹೂದ್ಯನು, ಬಿದ್ದಿರುವತನು ಯಹೂದ್ಯನು. ಬಂದವನು ಯಾರು? ಅವನಿಗೆ ನಿಶ್ಚಿತನಾದಂತಹ ಸಮರಿದವನು ಬರ್ತಾ ಇದ್ದಾನೆ. ಸಮರಿದವನು ಬಂದು ಏನು ಮಾಡ್ತಾ ಇದ್ದಾನೆ? ಅವನ ಮೇಲೆ ಕರುಣೆ ತೋರಿಸ್ತಾ ಇದ್ದಾನೆ. ಅವಾಗ ಯೇಸುಸ್ವಾಮಿ ಕೇಳ್ತಾ ಇದ್ದಾನೆ, ಇದರಲ್ಲಿ ಯಾರು ನಿಜವಾದ ನೆರೆಯವನು? ಅವನು ಹೇಳ್ತಾ ಇದ್ದಾನೆ, ಆ ವ್ಯಕ್ತಿಯ ಮೇಲೆ ಕರುಣೆ ತೋರಿಸಿದ ಸಮರಿದವನೇ ಅಂತ ಹೇಳ್ತಾ ಇದ್ದಾನೆ. ನೀನು ಸರಿಯಾಗಿ ಹೇಳಿದ್ದಿ ಅಲ್ವಾ, ನೀನು ಹೋಗಿ ಅದರಂತೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಯೇಸುಸ್ವಾಮಿ ಇಲ್ಲಿ ಏನು ಅರ್ಥ ಮಾಡ್ತಾ ಇದ್ದಾನೆ? ನಮ್ಮ ನೆರೆಯವನು ಯಾರು? ನಮಗೆ ಸಹಾಯ ಮಾಡುವವನು ಅಲ್ವಾ. ಇಲ್ಲಿ ಒಳ್ಳೆಯ ಸಮರಿಯದವನಾಗಿ ಯೇಸುಸ್ವಾಮಿಯನ್ನೇ ಚಿತ್ರೀಕರಿಸಲಾಗಿದೆ. ಅದು ಇದರ ಆತ್ಮಿಕವಾದ ಬಹಳ ಮುಖ್ಯವಾದಂಥ ಅರ್ಥ. ಆದರೆ
ಇದರಿಂದ ನಾವು ಕಲಿಯತಕ್ಕ ಪಾಠ ನಾನು ಹೇಳ್ತಾ ಇರುವಂಥದ್ದು, ನಾವು ಇತರರಿಗೆ ಏನು ಮಾಡಬೇಕು? ಸಹಾಯ ಮಾಡಬೇಕು. ಇವತ್ತು ಅನೇಕ ಮನೆಗಳಲ್ಲಿ ಮಕ್ಕಳು ತಂದೆ ತಾಯಿಯಿಂದ ಬಹಳಷ್ಟು ಅಗಲಿ ಹೋಗಿದ್ದಾರೆ. ಕಾರಣ ಏನು? ಅವರು ಒಂದು 18 ವರ್ಷ ಆದಮೇಲೆ ಅನೇಕ ಮಕ್ಕಳು ತಂದೆಯೊಟ್ಟಿಗೆ ಮಾತನಾಡುವುದನ್ನು ನಾನು ನೋಡ್ತಾ ಇಲ್ಲ. ಕಾರಣ ಅವರಿಗೆ ಏನೊಂದು ವೈರಾಗ್ಯ. ಏನು ಗೊತ್ತಾ? ಸಣ್ಣ ಪ್ರಾಯದಲ್ಲಿ, ಆಡುವ ಪ್ರಾಯದಲ್ಲಿ ತಂದೆ ಹತ್ರ ಅವರು ಆಟಿಕೆ ಹಿಡ್ಕೊಂಡು ಬರ್ತಾರೆ. ಪಾಪ ಇದು ಒಡೆದೋಯ್ತು, ಸ್ವಲ್ಪ ಅಂಟಿಸು. ಅವಾಗ ಏಯ್ ಹೋಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ? ಗದರಿಸ್ತಾರೆ. ಮಕ್ಕಳನ್ನು ಸ್ಪಂದಿಸುವುದಿಲ್ಲ. ಮಕ್ಕಳ ಮನಸ್ಸಲ್ಲಿ ಗಾಯ ಆಗಿಬಿಟ್ಟಿದೆ. ಅವರು ಬೆಳೆದಾಗ ಈಗ ಅಪ್ಪನ ಬಳಿಗೆ ಅವರು ಬರುವುದೂ ಇಲ್ಲ, ಮಾತನಾಡುವುದೂ ಇಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಸಣ್ಣ ಪ್ರಾಯದಲ್ಲಿ ಆ ಮಕ್ಕಳ ಸಣ್ಣ ಸಣ್ಣ ವಿಚಾರಗಳಲ್ಲಿ ತಂದೆ ತಾಯಿಯಂದರು ಮಕ್ಕಳನ್ನು ಸ್ಪಂದಿಸದೇ ಇದ್ದದ್ದು. ಅಂದರೆ ಸಣ್ಣ ಸಣ್ಣ ವಿಚಾರಗಳಲ್ಲಿ, ಸಣ್ಣ ಸಣ್ಣ ಅಗತ್ಯತೆಗಳಲ್ಲಿ ನಾವು ಮಕ್ಕಳಿಗೆ ಸ್ಪಂದಿಸದೇ ಹೋದರೆ ದೊಡ್ಡವರಾಗುವಾಗ ಅವರು ನಮ್ಮಿಂದ ಬಹಳ ದೂರ ಹೋಗ್ತಾರೆ. ನಾನು ಒಂದು ಪ್ರಾಯೋಗಿಕವಾದ ಸಂಗತಿ ಹೇಳಿದ್ದು. ಇದೇ ರೀತಿ ನಮ್ಮ ಮುಂದೆ ಕಾಣುವಂತಹ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಇತರರಿಗೆ ಸಹಾಯ ಮಾಡಬೇಕು. ಆವಾಗಲೇ ನಾವು ಒಳ್ಳೆಯ ಸಮರ್ಯದವನಾಗಲಿಕ್ಕೆ ಸಾಧ್ಯ. ಅದರಿಂದ ಈ ಸಾಮ್ಯದ ಮೂಲಕ ಹೇಗೆ ನಾವು ಇತರರನ್ನು ಪ್ರೀತಿಸಬೇಕು, ಇತರರಿಗೆ ಸಹಾಯ ಮಾಡುತ್ತಾ, ಒಳ್ಳೆಯದನ್ನು ಮಾಡುತ್ತಾ ನಾವು ಪ್ರೀತಿ ಮಾಡಬೇಕು. ಹಾಗೆಯೇ ನಮ್ಮ ಸಹೋದರನ ನಾವು ಪ್ರೀತಿಸಿ ಅವ್ರನ್ನ ಗೆಲ್ಲಬೇಕು ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಈ ಸಾಮ್ಯದಲ್ಲಿ ಬೇರೆ ಅನೇಕ ಸಂಗತಿಗಳಿದೆ. ಛತ್ರ ಇದೆ, ಏನು ಅವನಿಗೆ ಕೊಟ್ಟ 2 ನಾಣ್ಯ ಇದೆ. ಅದೆಲ್ಲ ಇದರಲ್ಲಿ ಇಂಪಾರ್ಟೆನ್ಸ್ ಅಲ್ಲ. ಇದರಲ್ಲಿ ಇಂಪಾರ್ಟೆನ್ಸ್ ಯಾವುದು? ನಾವು ಒಳ್ಳೆಯ ಸಮರ್ಯನ ಅಂದವನಂತ ಆಗಬೇಕು. ಯೇಸುಸ್ವಾಮಿ ಒಬ್ಬ ಒಳ್ಳೆಯ ಸಮರ್ಯದವ. ಯೇಸುಸ್ವಾಮಿ ಬಂದು ನಮ್ಮನ್ನು ಆ ಪಾಪದಿಂದಲೂ ಪ್ರಾಣವಾದಂಥ ಅವಸ್ಥೆಯಿಂದ ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ಕಾಪಾಡಿದ ಒಳ್ಳೆಯ ಸಮರ್ಯದವ. ನಾವು ಸಹ ಆತನಂತೆ ಇತರರ ಮೇಲೆ ಕರುಣೆ ತೋರಿಸಿ ಅವ್ರನ್ನ ಪ್ರೀತಿಸಬೇಕು ಅಂತ ಈ ಸಾಮ್ಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ. ಆಮೇನ್. ಪ್ರೀತಿಯ ವೀಕ್ಷಕರೇ, ನಿಜವಾಗಿ ಒಳ್ಳೆಯ ಸಮಾರ್ಯನ ಸಾಮ್ಯದ ಮೂಲಕವಾಗಿ ದೇವಸೇವಕರು ನಮಗೆ ಒಂದು ಹೇಳಿಕೊಟ್ರು. ನಾವು ಇತರರನ್ನು ಪ್ರೀತಿಸುವ, ದೇವರ ನೆವ ಹೇಳಿಕೊಂಡು ಅಥವಾ ಇತರ ಸೇವೆಗಳು, ಆತ್ಮಿಕ ವಿಷಯಗಳನ್ನು ಹೇಳಿಕೊಂಡು ನಮಗೆ ಕಣ್ಣಿಗೆ ಕಾಣುವಂಥ ನೆರೆಯವರು, ನಮ್ಮ ಸಹೋದರ ನಾವು ಪ್ರೀತಿಸದೆ, ಅವರಿಗೆ ಕರುಣೆ ತೋರಿಸದೇ ಇರುತ್ತಾರೆ. ಅಂಥ ಸೇವೆಯನ್ನಾಗಲಿ ಅಂಥ ಕಾರ್ಯಗಳನ್ನು ದೇವರು ಮೆಚ್ಚಲ್ಲ. ನಾವು ಕಣ್ಣಿಗೆ ಕಾಣುವಂಥ ಸಹೋದರನ್ನು ಪ್ರೀತಿಸಿದಾಗ ಅಥವಾ ಅವರಿಗೆ ಸಹಾಯ ಮಾಡಿದಾಗ ಅಂಥ ಆತ್ಮಿಕ ಮನುಷ್ಯನನ್ನು ದೇವರು ಮೆಚ್ಚುತ್ತಾನೆಂಬಂಥ ಒಂದು ಸತ್ಯವಾದ ವಿಷಯವನ್ನು ನಮಗೆ ಈ ಒಂದು ಸಂಗತಿಯನ್ನು ತಿಳಿಸಿದರು. ಒಂದು ವೇಳೆ ನಾವು ಸಹ ಎಷ್ಟೋ ಸರ್ತಿ ನಾವು ಎಡವಿರ್ಬೋದು, ಸಹಾಯ ಮಾಡಬೇಕಾಗಿ ತಿಳಿದಾಗಲೂ ನಾವು ತಿಳಿಯದೆ ಮಾಡದೆ ಹೋಗಿರುವುದಾದರೆ ಅದು ದೇವರ ದೃಷ್ಟಿಯಲ್ಲಿ ಒಂದು ಪಾಪವಾಗಿದೆ. ಇವತ್ತು ನಾವು ಮನಪರಿವರ್ತನೆಗೊಂಡು ಅಥವಾ ಮಾನಸಾಂತರಪಟ್ಟು ಇನ್ನು ಮುಂದೆ ಇವತ್ತಿನಿಂದ ಮೊದಲುಗೊಂಡು ನಾವು ಎಲ್ಲರಿಗೂ ನಮಗೆ ಆಗುವಂಥ ಸಹಾಯಗಳನ್ನು ಮಾಡೋಣ. ಅದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ ಕಾಣಲ್ಪಡ್ತದೆ. ಪ್ರೀತಿಯ ದೇವಜನ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ಒಳ್ಳೆಯ ಸಮಾರ್ಯನ ಸಾಮ್ಯದ ಮೂಲಕವಾಗಿ ಅನೇಕ ವಿಷಯಗಳನ್ನು ತಿಳಿಸಿದ ದೇವಸೇವಕರಿಗೆ ಆಸರೆ ಟಿವಿ ಪರವಾದ ವಂದನೆಗಳು. ಪ್ರೈಸ್ ಪಾಸ್ಟ್ರೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನೆಚ್ಚಿನ ನಿಮ್ಮ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.